ಪಡಬೇಡ. ನನಗಿಷ್ಟು ಆಸ್ತಿ ಇದೆ, ನನಗಿಷ್ಟು ಕೋಟಿ ಇದೆ, ನಾನು ಇಷ್ಟು ಬಿಲ್ಡಿಂಗ್ ಕಟ್ಟಿದ್ದೇನೆ, ಇದರಲ್ಲಿ ನೀನು ಎಚ್ಚರ ಪಡಬೇಡ. ನೋಡಿ ಏನಾಗತ್ತೆ, ಒಂದು ದಿನ ನಮಗೆ ನಾಶನ ಬಂದ್ಬಿಡತ್ತೆ. ನೆಕ್ಸ್ಟು, ಅದರಲ್ಲಿ ಸಂತುಷ್ಟನಾಗಿರಬೇಡ. ಅದರಲ್ಲಿ ಸಂತುಷ್ಟನಾಗಬೇಡ. ಅಯ್ಯೋ ನನ್ನ ಹತ್ರ 3 ಕಾರ್ ಇದೆಯಪ್ಪ, ಥ್ಯಾಂಕ್ ಯು ಜೀಸಸ್. ನನ್ನ ಹತ್ರ 2 ರಾಕೆಟ್ ಇದೆ ಜೀಸಸ್, 3 ಬಂಗ್ಲಾ ಕಟ್ಟಿದ್ದೀನಿ, ಐ ಆಮ್ ವೆಲ್ ಸಫಿಷಿಯಂಟ್ ಅಂತ ಹೇಳಿ ಅದರಲ್ಲಿ ನೀನು ತೃಪ್ತಿ ಆಗಬೇಡ, ಅದರಲ್ಲಿ ಪಡಬೇಡ. ಯಾಕೆ, ಒಂದು ದಿನ ಅದನ್ನು ಬಿಟ್ಟು ಹೊರಗಡೆ ಬರಬೇಕು. ನೀನು ತೃಪ್ತಿ ಪಡಬೇಕಾದ್ರೆ ಪ್ರಭುವಲ್ಲಿ ನೀನು ತೃಪ್ತಿ ಪಡಬೇಕು. ಲಾರ್ಡ್, ಯು ಆರ್ ಮೈ ಎವ್ರಿಥಿಂಗ್, ಯು ಆರ್ ಮೈ ಆಲ್ ಇನ್ ಸ್ಮಾಲ್ ಆ್ಯಂಡ್ ಲಿಟಲ್ ಆ್ಯಂಡ್ ಬಿಗ್ ಥಿಂಗ್ಸ್. ಲಾರ್ಡ್, ಯು ಆರ್ ಮೈ ಎವ್ರಿಥಿಂಗ್. ಬಲಿಯಾಗಬೇಡ. ನಿನ್ನ ಇಚ್ಛಾಶಕ್ತಿಗಳಿಗೆ ಎಷ್ಟೋ ವಿಧದ ಹಣವಂತರು ಏನು ಮಾಡ್ತಾರೆ, ಅನೇಕ ದುರಾಸ್ತಿಗಳಿಗೆ ಬಲಿಯಾಗ್ತಾರೆ. ಕ್ಲಬ್ಬು, ನೈಟ್ ಮೇರ್ಸು, ಲೈವ್ ಬ್ಯಾಂಡ್ಸು, ಇಂಥವುಗಳಿಗೆಲ್ಲ ಹೋಗಿ ಅಲ್ಲೇನು ಮಾಡ್ತಾರೆ, ಅವರ ಜೀವನವನ್ನು ಕಳೆಯೋದಕ್ಕೆ ಆರಂಭ ಮಾಡ್ತಾರೆ. ಆಗೇನಾಗುತ್ತೆ, ಅವರ ಮನೆಯೊಳಗೆ ಪಾಪ ಪ್ರವೇಶಿಸತ್ತೆ. ಪಾಪ ಒಳಗೆ ಪ್ರವೇಶಿಸಿದ ತಕ್ಷಣ ದೇವರು ಅವರ ಮನೆಯನ್ನು ಬಿಟ್ಟು ದೂರ ಹೋಗ್ತಾರೆ. ನೆಕ್ಸ್ಟ್ ಸಿಸ್ಟರ್, ನಿನ್ನ ಮನದಾಶೆಗೆ ಗುಲಾಮನಾಗಬೇಡ. ನಿನ್ನ ಹಣದ ಆಸೆಗೆ ನೀನು ಗುಲಾಮನಾಗಬೇಡ. ಆಗ ಯಾರಿಗೆ ಗುಲಾಮ ಆಗಬೇಕು ಬದ? ಹೆಂಡತಿಗೆ ಆಗಬೇಕಾ, ಗಂಡನಿಗೆ ಆಗಬೇಕಾ, ಯಾರಿಗೆ ಗುಲಾಮನಾಗಬೇಕು? ಪ್ರಭುವಿಗೆ. ವಿ ಶುಡ್ ಬಿಕಮ್ ದ ಸ್ಲೇವ್ ಫಾರ್ ಜೀಸಸ್ ಕ್ರೈಸ್ಟ್, ನಾಟ್ ಫಾರ್ ದ ಮನಿ. ಹಣ ನೋಡಿದ್ರೆ ಹೆಣನೂ ಕೂಡ ಬಾಯ ಅಂತ ಬಿಡತ್ತಂತೆ. ಯಾವುದೋ ಅಜ್ಜಿ ಸತ್ತೋಗಿದ್ರಂತೆ, ಸಾಯೋ ಟೈಮು, ಸಾವೇ ಬರ್ತಿಲ್ಲ ಈ ಅಜ್ಜಿಗೆ. ಎಷ್ಟೋ ದಿನದಿಂದ ಬಂದು ಹೋಗ್ತಾರೆ, ಈ ಅಜ್ಜಿ ಸಾಯ್ತಾ ಇಲ್ಲ. ಗ್ಲೂಕೋಸ್ ವಾಟರ್ ಹಾಕ್ತಾರೆ, ನೀರು ಹಾಕ್ತಾರೆ, ಹಾರ್ಲಿಕ್ಸ್ ಹಾಕ್ತಾರೆ, ಎಲ್ಲ ಹಾಕಿ ಸಣ್ಣಗಿದ್ದ ಅಜ್ಜಿ ದಪ್ಪ ಆಗೋಯ್ತು. ಹಾಲು ಕುಡಿದು ಏನಾಗ ಲಾಸ್ಟ್ ನೀರು, ಲಾಸ್ಟ್ ಹಾಲು ಅಂತೇಳಿ ಕೊನೆಗೆ ಶಿ ಬಿಕಮ್ ಸೋ ಫ್ಯಾಟ್ ಆ್ಯಂಡ್ ಎಫ್ಟಿ. ಕೊನೆಗೆ ಎಲ್ಲರೂ ದುಃಖವಾಗಿ, ಈ ಅಜ್ಜಿ ಹೋಗಲ್ವಲ್ಲಪ್ಪ, ಏನು ಮಾಡೋದು? ಒಂದು ಚಿಕ್ಕ ಹುಡುಗ ಮೊಮ್ಮಗ ಇದ್ದ, ಅವನು ಊರಿಗೆ ಹೋಗಿದ್ದ, ಊರಿಂದ ಬಂದ. ಯಾಕೆಲ್ಲರೂ ಹೇಳ್ತಿದ್ದೀರಾ? ಅವ್ರು ಹೇಳಿದ್ರು, ಅಜ್ಜಿ ಸಾಯ್ತಾ ಇಲ್ಲಪ್ಪ, ಸಾಯ್ದೇ ತುಂಬ ದುಃಖ ಪಡ್ತಾ ಇದ್ದೀವಿ, ಏನು ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೇನಾ? ಒಳಗೆ ಹೋದ, ಒಂದು ಸಾಧಾರಣ ಬೇಳೆ ಹಾಕಿರೋ ಡಬ್ಬನ ಬೇಳೆ ಎಲ್ಲ ತೆಗೆದು ಖಾಲಿ ಡಬ್ಬ ಮಾಡಿ ಅದರಲ್ಲಿ ಒಂದು 10 ಪೈಸಾ 20 ಪೈಸಾ ಎಲ್ಲ ಅದ್ರಲ್ಲಿ ಹಾಕಿ ಜೋರಾಗಿ ಅಜ್ಜಿ ಹತ್ರ ಬಂದ. ಅಜ್ಜಿ ಗಿಡ 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 ಅಂತ ಹೇಳಿ ಅವ್ರ ಕಿವಿ ಹತ್ರ ಸೌಂಡ್ ಬಂತು ನೋಡಿ. ಸೌಂಡ್ ಕೇಳಿಸ್ತಾ ಇದ್ದಾಗೆ ಅಜ್ಜಿಗೆ ಗಡಕ್ಕದ ಆಯ್ತು, ಆತ್ಮ ಹೊರಗಡೆ ಬಂತು. ಆತ್ಮ ಚುಮ್ಮಂತ ಹೊರಗಡೆ ಹೋಯ್ತು. ಆಗ ಇವರೆಲ್ಲ ಕೇಳಿದ್ರು, ನಿನಗಿದೆಲ್ಲ ಹೇಗೆ ಗೊತ್ತು ಟೆಕ್ನಿಕ್ಕು? ಅವನು ಹೇಳ್ದ, ಅಜ್ಜಿ 2 ಪೈಸಾ 3 ಪೈಸಾ ಎಲ್ಲ ಗಂಟು ಮಾಡಿ ಆ ಮಲಗೋ ಬೆಡ್ ಕೆಳಗಡೆ ಮಣ್ಣು ಒಳಗೆ ಇಟ್ಟಿದೆ ಅಜ್ಜಿ, ನಮಗೆ ಗೊತ್ತು ಅಂತ ಹೇಳ್ದ. ಅದಕ್ಕೆ ಕಾಸು ಅಲ್ಲಿರೋದ್ರಿಂದ ಅಜ್ಜಿ ಆತ್ಮ ಏನು ಮಾಡ್ತಾ ಇದೆ, ಕಾಸು ತೊಗೊಂಬಾ, ನೀವು ಹೋಗ್ಬೇಡ ದೇವ್ರ ಹತ್ರ, ಕಾಸು ತೊಗೊಂಬ ಅಂತ ಹೇಳ್ತದೆ. ಅಜ್ಜಿ ಮಲಗೆ ಇದ್ದರೆ ಎದೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಈ ಜನ ಏನು ಮಾಡಿದ್ರೆ, ಹಾಲು ಹಾಕಿ ಅದನ್ನು ಇನ್ನೂ ದಪ್ಪ ಮಾಡಿ ಪುಷ್ಟಿ ಮಾಡಿಬಿಟ್ರು. 1.5 ವರ್ಷದಿಂದ ಹೋಗದೇ ಇರೋ ಪ್ರಾಣ ಈ ಹುಡುಗ 4 ಕಾಸು ಡಬ್ಬದಲ್ಲಿ ಹಾಕಿ ಗಿಡಗಿಡ ಅಂತ ಶಬ್ದ ಮಾಡಿದ ತಕ್ಷಣ ಅಜ್ಜಿ ಆತ್ಮ ಪಡಕ್ಕಂತ ಹೋಯ್ತು. ಇವತ್ತು ಎಷ್ಟೋ ಮಹಾಪುರುಷರಿದ್ದಾರೆ ಇವತ್ತು ನಮ್ಮ ಮಧ್ಯದಲ್ಲಿ. ಹಣದ ಆಸೆಗೆ ನೀನು ಗುಲಾಮನಾಗಬೇಡ. ಹಣ ಎಷ್ಟೋ ಮನೆಗಳಲ್ಲಿ ಇವತ್ತು ಸಾವು ಬರುತ್ತೆ. ಸತ್ತ ಮೇಲೆ ಕೆಲವರು ಹೇಳ್ತಾರೆ, ನಮ್ಮ ಗಂಡ ಹೋದ್ರು ಬ್ರದರ್, ಅವ್ರು ಇರೋವ್ರಿಗೂ ಎಲ್ಲ ಚೆನ್ನಾಗಿತ್ತು, ಅವ್ರು ಹೋದ್ಮೇಲೆ ಇದಾಗಿದೆ. ಆಗ ಕೆಲವರು ಹೇಳ್ತಾರೆ, ಇಲ್ಲಮ್ಮ ನಿನ್ನ ಗಂಡ ಸತ್ತಿದ್ದಾರೆ, ಅದರ ಆತ್ಮ ಇನ್ನೂ ಇಲ್ಲೇ ಓಡಾಡ್ತಾ ಇದೆ. ಕಾರಣ ಅವ್ರದ್ದು ಆಸ್ತಿ ಎಲ್ಲ ಇಲ್ಲೇ ಬಿಟ್ಟು ಅರ್ಧ ಬಿಟ್ಟು ಹೋಗಿದ್ದಾರೆ, ಅವ್ರ ಆತ್ಮ ಇಲ್ಲೇ ಹರಿತಾ ಇದೆಯಮ್ಮ. ಕಾರಣ ಯಾಕೆ? ನೀನು ದೇವರು ಹಾಕಿಡುತ್ತೆ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲೇ ಇರುತ್ತೆ. ವೇರ್ ದೇರ್ ಇಸ್ ಅ ಟ್ರೆಷರ್ಸ್ ದೇರ್ ವಿಲ್ ಬಿ ಯುವರ್ ಹಾರ್ಟ್ ಆಲ್ಸೋ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಹಣದ ಆಸೆಗೆ ಏನಾಗಬೇಡ, ಇವತ್ತು ಹಣಕ್ಕೋಸ್ಕರ ಏನು ಬೇಕಾದರೂ ಮನುಷ್ಯ ಮಾಡೋಕ್ಕೆ ರೆಡಿ ಇದ್ದಾನೆ. ಒಂದು 100 ರೂಪಾಯಿ ಸಿಗೋದಕ್ಕೋಸ್ಕರ ಮರ್ಡ್ರ್ ಮಾಡೋಕ್ಕೆ ರೆಡಿ ಇದ್ದಾನೆ. ಒಂದು ವಾಲೆ ಸಿಗೋದಕ್ಕೆ ಮರ್ಡ್ರ್ ಮಾಡೋಕ್ಕೆ ರೆಡಿ ಇದ್ದಾನೆ. ಒಂದು ಕೈಯಲ್ಲಿ ಒಂದು ರಿಸ್ಟ್ ವಾಚ್ ಹಾಕ್ಕೊಂಡಿದ್ದಾರೆ, ರಾತ್ರಿ ಬರಬೇಕಾದ್ರೆ ಅವ್ರನ್ನ ಮರ್ಡ್ರ್ ಮಾಡೋಕ್ಕೆ ರೆಡಿ ಇದ್ದಾನೆ. ಮನೆ ಶಿವಮೊಗ್ಗ ಹೋಗ್ಬೇಕಾದ್ರೆ ಡ್ರೈವರ್ ಹೇಳ್ತಾರೆ, ಬ್ರದರ್ ನಾನು ನನ್ನ ಫ್ರೆಂಡ್ ಹೀಗೆ ರಾತ್ರಿ ಒಂದು ಆರ್ಡ್ರ್ ಬಂತು ಅಂತೇಳಿ ನಾವು ಹೋದ್ವಿ, ನಾನು ಒಬ್ಬನೇ ಹೋದೆ, ಕಾರ್ ತೊಗೊಂಡು 5 ಜನ ಕೂತ್ಕೊಂಡು ಹೋದರು. 5 ಜನ ಹೋದ ಮೇಲೆ ನಾವು ಮಧ್ಯರಾತ್ರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಡ್ರೈವರು, ನಮ್ಮ ಓನರ್ ಹೇಳಿದ್ರು ಇವನ್ನ ಕರ್ಕೊಂಡು ಹೋಗುವಂತೆ. ಸಕಲೇಶ್ಪುರಕ್ಕೆ ಎಲ್ಲ ಹೋಗ್ತಿದ್ದಾರೆ. ಮಧ್ಯರಾತ್ರಿ ಅವರ ನೀರು ಕುಡಿಬೇಕಂತ ಹೇಳಿದ್ರು. ರಾತ್ರಿ ಎಲ್ಲ ನೀರು ಕುಡಿದು ನಾನು ಕಾರಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಒಂದು ಸಾಧಾರಣ ಒಂದು ದಪ್ಪ ವಯರ್ ತಂದು ನನ್ನ ಕುತ್ತಿಗೆಗೆ ಬಿಗಿದ್ರು ಬ್ರದರ್. ಆ ಸೀಟ್ ಒಳಗೇ ಇಟ್ಟು ನನ್ನ ಕುತ್ತಿಗೆಗೆ ಬಿಗಿದು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ವಿಲ ಅಂತ ಒದ್ದಾಡಿ ನಾನು ಕೆಳಗೆ ಬಿದ್ದುಬಿಟ್ಟೆ. ಅವ್ರು ತಿಳ್ಕೊಂಡು ನನ್ನ ಪ್ರಾಣ ಹೋಯ್ತು ಅಂತೇಳಿ ಅವ್ರು ಮುಂದ್ಗಡೆ ಹೋದರು.
ಅವರು ಹೋಗಿದ ತಕ್ಷಣ ನಾನು ಸ್ವಲ್ಪ ಎದುರಿಸ್ಕೊಂಡು ನಾನು ಕೆಳಗಿಳಿದೆ. ಅಲ್ಲಿಂದ ದೂರದಿಂದ ನನ್ನ ನೋಡ್ಬಿಟ್ರು. ಅಯ್ಯೋ ಮತ್ತೆ ಜೀವ ಬಂದ್ಬಿಡ್ತಲ್ಲ. ಮತ್ತೆ ಬಂದರು. ಇಷ್ಟು ದೊಡ್ಡ ಕಲ್ಲುಗಳನ್ನ ತೊಗೊಂಡು ನನ್ನ ಕಾಲ ಮೇಲೆ ಕೈ ಮೇಲೆಲ್ಲ ಜಜ್ಜಿ ಹಾಕಿದರು. ಆಗ ನಾನು ಸತ್ತೇ ಅಂತ ಕೆಳಗೆ ಬಿದ್ದೆ. ಕೊನೆಗೆ ಒಂದು ಕಲ್ಲು ಇಲ್ಲಿ ಬಿತ್ತು, ಮೂರ್ಛೆ ತಪ್ಪಿ ಬಿದ್ದು ಅದೇ. ಆ ಬೀಳೋ ಸಮಯದಲ್ಲಿ ಯಾರೋ ಆ ಕಡೆಯಿಂದ ಟೂ ವೀಲಲ್ಲಿ ಬರ್ತಾಯಿದ್ರು. ಅದು ನೋಡಿದ ತಕ್ಷಣ ಈ ಜನ ಎದ್ದು ಓಡೋಗ್ಬಿಟ್ರು. ಆಮೇಲೆ ನನ್ನ ತೊಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕಿದರು. ಆಸ್ಪತ್ರೆಯಲ್ಲಿ ನನಗೆ ಮತ್ತೆ ಜೀವ ಬಂತು ಬ್ರದರ್. ನಾನು ಸಾಯ್ಬೇಕಾಗಿದ್ದ ಮನುಷ್ಯ ನಾನು ಬದುಕ್ಬಿಟ್ಟೆ. ಏನಕ್ಕಪ್ಪ, ಯಾಕೆ? ನನ್ನ ಕೈಯಲ್ಲಿ ಒಂದು ಬ್ರೇಸ್ಲೆಟ್ಟು, ಒಂದು ವಾಚ್ ಇತ್ತು ಬ್ರದರ್. ಇದು ಎರಡು ತಗೊಳ್ಳೋಕ್ಕೆ ಇಷ್ಟೆಲ್ಲ ನನಗೆ ಅವಮಾನ ಮಾಡಿ ನನ್ನ ಸಾಯಿಸೋಕ್ಕೆ ಬಂದರು. ಹಣದ ಆಸೆ, ಆ ಕಾರ್ ತೊಗೊಂಡು ಹೋಗಬೇಕು, ಆ ಸೀಟು ತೊಗೊಂಡು ಹೋಗಬೇಕು. ಈ ರೀತಿಯಾದ ಆಸೆಗೆ ಮನುಷ್ಯ ಗುಲಾಮನಾಗಿ ಇವತ್ತು ಸೈತಾನನ ಮನುಷ್ಯೊಳಗೆ ಒಕ್ಕಿಬಿಟ್ಟಿದ್ದಾನೆ. ಅದಕ್ಕೆ ಹಣದ ನೋಡಿ ಆಸೆ ಪಡಬೇಡಿ, ದೇವ್ರ ಪಾದ ನೋಡಿಕೊಂಡು ಆಸೆ ಪಡಿ. ಹಣ ತಾನಾಗಿ ಹುಡ್ಕೊಂಡು ನಿಮಗೆ ಬರುತ್ತೆ. ದೇವರು ಕೇಳುತ್ತೆ, ಏನು ತಿನ್ನಬೇಕು, ಏನು ಕುಡಿಬೇಕು ಒಂದು ಯೋಚನೆ ಮಾಡಬೇಡಿ. ಇವೆಲ್ಲವುಗಳು ಲೋಕದ ಜನ ಚಿಂತೆ ಮಾಡ್ತಾರೆ. ಇವೆಲ್ಲ ನಿಮಗೆ ಬೇಕಾಗಿದೆ ಎಂದು ಪ್ರಭು ತಿಳ್ಕೊಂಡಿದ್ದಾರೆ. ಲಾಸ್ಟ್ 2 ವೀಕ್ಸ್ ಬ್ಯಾಕು ಅನನೀಯ ಸಫೇರ ಬಗ್ಗೆ ಮಾತಾಡಿದೆ. ದೇ ಸೋಲ್ಡ್ ದೇರ್ ಪ್ರಾಪರ್ಟಿ, ದೇ ಗಿವನ್ ದ ಹಾಫ್ ಓನ್ಲಿ ಟು ದ ಲಾರ್ಡ್ಸ್ ಮಿನಿಸ್ಟ್ರಿ. ಅನದರ್ ಹಾಫ್ ಥಿಂಗ್ ಶಿ ಹೈಡೆಡ್ ದೆ. ಮನೆಯೊಳಗೆ ಅರ್ಧ ಆಸ್ತಿನ ಒಳಗಿಟ್ರು. ಯಾಕೆ? ಆಸೆ. ಹಣಕ್ಕಿಂತ ದೇವ್ರ ಮೇಲೆಗಿಂತ ಹಣದ ಮೇಲೆ ಆಸೆ. ಇವತ್ತು ನಾವು ಆ ರೀತಿಯಾದ ಆಸೆ ಪಡೋದಾದರೆ ನಿಮ್ಮ ಜೀವನದಲ್ಲಿ ಒಂದು ಕಾಸು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ದೇವರಿಗೆ ಗುಲಾಮರಾಗಿರಿ, ದೇವ್ರ ಮೇಲೆ ಆಸೆ ಪಡಿ. ಹಣ ತಾನಾಗೇ ಬರುತ್ತೆ, ಐಶ್ವರ್ಯ ತಾನಾಗೇ ಬರುತ್ತೆ, ಅಭಿವೃದ್ಧಿ ನಿಮಗೆ ತಾನಾಗೇ ಬರುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಇವತ್ತು ಕುವೈಟಿಂದ ದುಬೈಯಿಂದ ಬಂದಿದ್ದಾರೆ, ಎಷ್ಟು ಜನ ಲಾಸ್ ಆಗಿ ಹೋಗಿದ್ದಾರೆ, ಎಷ್ಟು ಜನ ಪ್ರಾಪರ್ಟಿ ಕಳ್ಕೊಂಡಿದ್ದಾರೆ. ಕ್ರೋರ್ಸ್ ಆಫ್ ರುಪೀಸ್ ಶೇರ್ ಹೋಲ್ಡರ್ಸು ಅಲ್ಲಿ ಇಲ್ಲಿ ಹಾಕಿ ಇವತ್ತು ಹಣನೇ ಕಳ್ಕೊಂಡು ಗತಿಗೆಟ್ಟವರಾಗ ಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದೆ. ಕಾರಣ ಯಾಕೆ? ಹಣದ ಮೇಲೆ ಆಸೆ. ದುಡಿಬೇಕು, ಗಂಡ ದುಡಿಯೋದು, ಹೆಂಡತಿ ದುಡಿಯೋದು, ಮಗ ದುಡಿಯೋದು, ಎಲ್ಲರೂ ದುಡಿಯೋದೆ. ಒಂದು ದಿನ ಇಗರ್ಜಿ ಇಲ್ಲ, ಕುಂಸಾರಿಲ್ಲ, ಕುಂಗಾರಿಲ್ಲ. ದೇವರಿಗೆ ಒಂದು ಸ್ಥಳ ನೀನು ಕೊಡಲಿಲ್ಲ ಅಂದರೆ ಹಣಕ್ಕಾಗಿ ನೀನು ದುಡಿಬೇಡ. ಜೀವ ಕೊಟ್ಟಿರೋದು ದೇವರು, ದೇವರಿಗಾಗಿ ಜೀವಿಸು ನೀನು. ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೆಕ್ಸ್ಟ್ ಏನು ಹೇಳ್ತೇವೆ ಸಿಸ್ಟರ್ ಕನ್ನಡದಲ್ಲಿ? ಕೊಚ್ಚಿಕೊಳ್ಳಬೇಡ, ನನ್ನನ್ನು ಕಟ್ಟಿ ಅಳುವವರಾದರೆಂದು ಸರ್ವೇಶ್ವರರು ನಿನ್ನ ಸೊಕ್ಕನ್ನು ಮುರಿದು ಬಿಟ್ಟಾನು. ಸರ್ವೇಶ್ವರರು ನಿನ್ನ ಸೊಕ್ಕನ್ನ ಮುರಿದು ಬಿಡ್ತಾರೆ. ಅಹಂಕಾರ, ಕೊಚ್ಚಿಕೊಳ್ಳೋದು. ಯಾರನ್ನ ಬಂದ್ರೆ ಹೇಗಿದ್ದೀರಾ? ನಾನು ಹೇಗಿದ್ದೀನಿ ಗೊತ್ತೇ? ಕಾಣ್ತಾ ಇಲ್ವ ನಿನಗೆ? ಅವ್ರು ಹೇಳೋದು ಅವರೇ ಹೇಳ್ಬೇಕಂತ. ಹೇಗಿದ್ದೀರಾ ಬ್ರದರ್? ಕಾಣ್ತಾ ಇಲ್ವ ನಾನು ಹೇಗಿದ್ದೀನಿ ಅಂತ? ಕಾರ್ ನೋಡಲ್ಲಿ, ಆ ಕಡೆ ಬಿಲ್ಡಿಂಗ್ ನೋಡ, ಆ ಕಡೆ ವಾಚ್ ನೋಡಿ, ಈ ಕಡೆ ಕೊಚ್ಚಿಕೊಳ್ಳೋದು. ಮಕ್ಕಳಿಗಿದೆ, ನಿನ್ನ ಮಕ್ಕಳಿಗಿಂತ ನನ್ನ ಮಕ್ಕಳು ಮೇಲಿದ್ದಾರೆ. ಏನು ಮಾಡ್ತಿದ್ದಾರೆ? ಅವರೆಲ್ಲ MBBS, ಅವ್ರು ಅದು ಮಾಡ್ತಾರೆ, ಇದು ಮಾಡ್ತಾರೆ. ಒಂದು ದಿನ ಬರುತ್ತೆ, ಇದೇ ಮಕ್ಕಳಿಗೆ ಓಡಿಸ್ಕೊಂಡು ಹೋಗೋ ದಿನ ಬರುತ್ತೆ. ಇದೇ ಮಕ್ಕಳನ್ನು ಓಡಿಸಿ ಅಪ್ಪ ಹೊಡಿಬೇಡಪ್ಪ, ಮಗ ಹೊಡಿಬೇಡ, ಮಗಳೇ ಹೊಡಿಬೇಡ, ಜುಟ್ಟು ಹಿಡ್ಕೊಂಡು ಹೊಡಿತಾರೆ. ಯಾಕೆ? ಕೊಚ್ಚಿಕೊಳ್ಳಬೇಡ. ನಾಳೆ ಏನಾಗುತ್ತೆ ನಿನಗಿನ್ನೂ ಗೊತ್ತಿಲ್ಲ. ನಾಳೆ ನಿನಗೇನಾಗುತ್ತೆ ಗೊತ್ತಿಲ್ಲ. ಬ್ಯಾಂಗ್ಳೂರಲ್ಲಿ ಒಂದು 8 ವರ್ಷದ ಮುಂಚೆ ಒಂದು ಆಫೀಸ್ಗೆ ಪ್ರೇಯರ್ಗೆ ಕರ್ಕೊಂಡೋಗಿದ್ದೆ. ಸಾಧಾರಣ ಗುಮಸ್ತೆ ಅವನು ನನ್ನ ಕರೆದಿದ್ದ ಪ್ರೇಯರ್ಗೆ, ಒಂದು ಬ್ಲೆಸ್ಸಿಂಗ್ ಮಾಡಿ. ನಮ್ಮ ಕಂಪ್ನಿ ಲಾಸಲ್ಲಿ ಹೋಗ್ತಾ ಇದೆ. MD ಪಾಪ ತುಂಬ ಒಳ್ಳೆ ಮನುಷ್ಯ. ಈ ಮ್ಯಾನೇಜರು ತುಂಬ ಕುರುಕಿ, ಇವನು ತುಂಬ ಅಹಂಕಾರ. ಅವನಿಗೆ ವೀಲ್ಚೇರಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಅಂತ ತಿರ್ಕೊಂಡು ಆ ಥರ ಇದು ಮಾಡ್ತಾಯಿದ್ದ. ಸರಿ, ನಾನು ಅವರಿಗೆ ಪ್ರೇಯರೆಲ್ಲ ಮಾಡಿಬಿಟ್ಟು ಅವು ಕೊನೆಗೆ ಹೇಳಿದ್ರು, ಈ ಮ್ಯಾನೇಜರ್ ಹತ್ರ ಬಂದು ಇವ್ರಿಗೊಂದು ಪ್ರೇಯರ್ ಮಾಡಿದ್ವಿ. ನನಗೆ ಪ್ರಾರ್ಥನೆಗಳೆಲ್ಲ ಬೇಕಾಗಿಲ್ಲ, ತಾವಿನ್ನೂ ಹೊರಡಬಹುದು, ನೀವು ಹೋಗಿರಿ, ನಿಮ್ಮ ಪ್ರಾರ್ಥನೆ ನನಗೆ ಬೇಡ. ನನ್ನ ಸ್ವಂತ ಸೊತ್ತಿಂದ ದುಡಿತಾ ಇದ್ದೀನಿ, ದೇವರಿಂದ ನನಗೆ ಬೇಡ. ಇವನು ವಿಶ್ವಾಸ ಇಟ್ಟಿದ್ದಾನೆ, ಜೀಸಸ್ಸು ಅಲ್ಲೆಲೂಯಾ ಅಂತಾನೆ ನೀವು ಮಾಡ್ಕೊಳ್ಳಿ. ಅವರು ಕತ್ತೋಲಿಕರೇ, ಗೇಬ್ರಿಯಲ್ ಅಂದ್ಬಿಟ್ಟವ್ರ ಹೆಸರು, ನೋಡಿದೆ ಏಂಜಲ್ಸ್ ಹೆಸರು. ಆದರೆ ಗೇಬ್ರಿಯಲ್ ಇವಾಗ ಡೀಮನ್ ಆಗ್ಬಿಟ್ಟಿದೆ. ಇದು ನನಗೆ ಲೂಸಿಫರ್ ಅಂತ ಇದೆ, ನನಗೆ ಬೇಡ ಇದು. ವೀಲ್ ಚೇರಲ್ಲೂ ಈ ಅಂತ ಮಾಡ್ತಾಯಿದ್ದ. ನಾನೇನು ಮಾಡಿದೆ, ಆಯ್ತಪ್ಪ ಬಿಟ್ಬಿಡು, ಹೋಗಲಿ, ನೀನು ಚಿಂತೆ ಮಾಡಬೇಡ. ಇಲ್ಲ ಬ್ರದರ್, ತುಂಬ ಇನ್ಸಲ್ಟ್ ಮಾಡಿಬಿಟ್ಟೆ ನಿಮಗೆ, ಇಷ್ಟೆಲ್ಲ ಮಾಡಬಾರ್ದು. ಒಂದು ಪ್ರೇಯರ್ ಮಾಡಬೇಕಾದ್ರೆ ತಗ್ಗಿಸ್ಕೋಬೇಕಲ್ಲ. ತಗ್ಗಿಸ್ಕೊಳ್ಳೋದು, ಹೆಚ್ಚಿಸ್ಕೊಳ್ಳೋದು, ಬಿಡೋದು, ಸ್ಕ್ರೂ ಟೈಟ್ ಮಾಡೋದು, ಸ್ಕ್ರೂ ಲೂಸ್ ಮಾಡೋದು, ಸ್ಕ್ರೂ ತೆಗಿಯೋದು, ಸ್ಕ್ರೂ ಹಾಕೋದು, ವಾಷರ್ ಎತ್ತೋದು, ವಾಷರ್ ಹಾಕೋದು ಎಲ್ಲ ಅವ್ರ ಕೈಲಿದೆಯಪ್ಪ. ನೀನು ಯಾಕೆ ವರಿ ಮಾಡ್ತೀಯ ಅಂತ ಹೇಳಿ ಕೆಳಗೆ ಇಳಿತಾ ಇದ್ದೀನಿ. ಮೇಲ್ಗಡೆ ಅಂಬೋದ ಸೌಂಡ್. ಏನಾಯಿತು? ಅವ್ರು ಇದ್ದಿದ್ದು ಚೇರ್ದು ಪೀರಲ್ಲಿ ಬಂದಿದೆಯಲ್ಲ ಬೋಲ್ಟು, ಅದು ಒಡೆದೋಯ್ತು. ಅದು ಹೊಡೆದೋಯ್ತು ನೋಡಿ.
ದೊಡ್ಡ ಚೇರಲ್ಲಿ ವೀಲ್ ಚೇರಲ್ಲಿ ನೀರಾಗಿ ಮಾಡ್ತಾ ಇದ್ದ ಸ್ವಾಮಿ ಇವರು ಅಲ್ಲೇ ಅಂಬೋ ಅಂತ ತಿರುಪತಿಗೆ ಹೋಗ್ಬಿಟ್ರು ಒಂದೇ ಸತಿ. ಏನಾಯಿತು, ಅವ್ರ ಮೈಂಡ್ಗೆ ಏಟು ಬಿದ್ದು ಬಿಡ್ತು. ಬಿದ್ದಿದ್ದ ಏಟಿಗೆ ಕೆಳಗೆ ಬಿದ್ದಿದ ತಕ್ಷಣ ಚಿಕ್ಕದಲ್ಲೊಂದು ಏನೋ ಒಂದು ಪೆನ್ಸಿಲ್ ಏನೋ ತುಂಡೆಲ್ಲ ಇಟ್ಟಿದ್ರು, ಅದಕ್ಕೆ ಟೆಚ್ಚಾಗಿ ಅವರ ಮೈಂಡ್ ಬುದ್ಧಿ ಭ್ರಮಣ ಆಗೋಯ್ತು. ಬುದ್ಧಿ ಭ್ರಮಣ ಆದಮೇಲೆ ಅವನ್ನ ತೆಗೆದುಕೊಂಡೋಗಿ ಕ್ಲೀನಾಗಿ ನ್ಯೂರೋ ಸೆಂಟ್ರ್ ಒಳಗೆ ತೊಗೊಂಡೋಗಿ ಮಲಗಿಸ್ಬಿಟ್ರು. ಮಲ್ಕೊಳ್ಳಪ್ಪ ಇಲ್ಲಿ ಅಂತೇಳಿ. ಇಷ್ಟು ದಿನ ರೋಲ್ ಬಾಲಲ್ಲಿ ಇರ್ತಾಯಿದ್ರು, ಇವಾಗ ಅಲ್ಲಿ ಮಲಗಿಬಿಟ್ರು. ಮಲಗಿದ ಮೇಲೆ ಈ ಹುಡುಗ ಹೋಗ್ತಾನೆ, ಬ್ರದರ್ ಏನಾಯಿತು? ಯಾರು ನೀನು? ಅಡುಗೆ ಎಲ್ಲ ಮಾಡ್ದ? ಅರೆ ನೀನು ಹೆಂಡ್ತಿಯಲ್ಲಪ್ಪ, ನಾನು ಕೆಲಸದಲ್ಲಿ ಗುಮ್ಮಸ್ತ. ನೀನು ಯಾವಳು? ತಲೆಯೆಲ್ಲ ಮೈಂಡೆಲ್ಲ ಚೇಂಜ್ ಆಗೋಯ್ತು. ಒಂದು ಪ್ರಾರ್ಥನೆ ಬೇಡ ನನಗೆ. ಕೆಳಗಿಳಿದು ಬಂದು ಹೇಳ್ತಾ ಇದ್ದೀನಿ, ವಾಷರ್ ತೆಗೆಯೋದು, ವಾಷರ್ ಹಾಕೋದು, ಬೋಲ್ಟ್ ಹಾಕೋದು, ವಾಷರ್ ಲೂಸ್ ಮಾಡೋದು, ವಾಷರ್ ಟೈಟ್ ಮಾಡೋದು, ಬೋಲ್ಟ್ ಮಾಡೋದೆಲ್ಲ ಇವ್ರ ಕೈಲಿದ್ಯಪ್ಪ, ಅವರು ನೋಡ್ಕೊಳ್ತಾನೆ. ನೀನು ಯಾಕೆ ವರಿ ಮಾಡ್ತೀಯ? ಅಷ್ಟು ಹೇಳಿ ಮುಗಿಸೋ ಅಷ್ಟೊತ್ತಿಗೆ ಇವರು ಕೆಳಗೆ ಬಿದ್ದು ಸೈಕೋ ಆಗ್ಬಿಟ್ಟು. 3 ವರ್ಷಗಳ ಕಾಲ ದಿಸ್ ಮ್ಯಾನ್ ವಾಸ್ ಇನ್ ದ ಹಾಸ್ಪಿಟಲ್. ಯು ಬಿಲೀವ್ ಯು ಆರ್ ನಾಟ್, 3 ವರ್ಷಗಳ ಕಾಲ. ನನ್ನ ಪ್ರೀತಿಯ ಸಹೋದರ ಒಂದು ದಿನ ಅವ್ರ ಹೆಂಡತಿ ಕಣ್ಣೀರಿಂದ ಬಂದರು, ಬ್ರದರ್ ನನ್ನ ಗಂಡ ಈ ಥರ ಮಾತಾಡಿದ್ದಾರೆ, ದಯವಿಟ್ಟು ಕ್ಷಮೆ ಕೊಡಿ, ದಯವಿಟ್ಟು ಪ್ರಾರ್ಥನೆ ಮಾಡಿ. ನಾನು ಕ್ಷಮೆ ಕೊಟ್ಟಿದ್ದೀನಿ, ನೀನು ನಿನ್ನ ಗಂಡ ದೇವ್ರ ಮುಂದೆ ಕ್ಷಮೆ ಕೇಳಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಎಷ್ಟೋ ಜನ ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ನನ್ನ ಹತ್ರ ಬೇಡ ಕ್ಷಮೆ ಕೇಳೋದು. ಫಸ್ಟ್ ನೀವು ದೇವ್ರ ಹತ್ರ ಕುಮಸಾರಾಗಿ ದೇವ್ರ ಮುಂದೆ ತಗ್ಗಿಸ್ಕೊಳ್ಳಿ, ದೇವ್ರ ಮುಂದೆ ಒಪ್ಪಿಸಿಕೊಡಿ. ಆಗ ನಿಮ್ಮ ಜೀವನದಲ್ಲಿ ಸತತ ಆಶೀರ್ವಾದ.